ಹಾಯ್ ಹಲೋ ಎಲ್ಲರಿಗೂ ವಣಕ್ಕಂ ತೂತುಕುಡಿ ಡಿಸ್ಟಿಕ್. ಇವಾಗ ನಾಷ್ಟ ಮಾಡಕ್ಕೆ ಬಂದಿದ್ದೀನಿ. ನೋಡೋಣ ಏನಿದೆ ಅಂತ. என்னருக்கு இட்லி இருக்கு, பூரி 2 தான் இருக்கு. பூரி வைக்கணுமா? பூரி வைக்கணுமா? சரிம்மா பார்க்கலாம். எந்த ஊர்ல இருந்து வராமா? நான் இங்கே கன்னியாகுமரியில இருந்து வந்திருக்கேன் சைக்கிளில். இப்போ எந்த ஊருக்கு போயிருக்க? நான் இப்படியே சுற்றி பார்க்கலான்னு உங்களோட ஊரெல்லாம். ஊரெல்லாம் சுற்றி பார்க்கறது சைக்கிள்லேயே வா. எத்தனை நாள் ஆகுது நீ சுற்றி பார்க்கறதுக்கு? ஒரு கொஞ்ச நாளா. சைக்கிள்லேயே வந்துடலாமா? போதும் போதும் போதும். கடை வைக்கணுமா ஐயா? பூரி எந்த வடை? கற்படை. வைங்க. இட்லி சரிம்மா வரேன். சரிம்மா. ಬೆಳಗಿನ ಉಪಹಾರ ಆಯಿತು. ಒಂದು ಇಡ್ಲಿ, 2 ಪೂರಿ, 1 ವಡೆ ಎಲ್ಲ ತಿಂದೆ. ಸಣ್ಣ ಹಳ್ಳಿ ನೋಡಿ, ಇದೇನೆ ಹೋಟೆಲ್, ಸಣ್ಣದು ಒಂದು ಅಮ್ಮ ಹೋಟೆಲು. ಒಳ್ಳೆ ಊರು ನೋಡಿ, ನೋಡೋಕ್ಕೆ ಖುಷಿ ಆಗುತ್ತೆ. ಒಂದೇ ಒಂದು ಮನುಷ್ಯ ಇಲ್ಲ ಇಲ್ಲಿ. ಇದು ತಮಿಳುನಾಡಿನ ತೂತುಕುಡಿ ಡಿಸ್ಟಿಕಲ್ಲಿರುವ ತೆರಿಕಾಡು ಅನ್ನೋ ಗ್ರಾಮಕ್ಕೆ ಹೋಗೋರು. ಇದೇ ನೋಡಿ ತಮಿಳುನಾಡಿನ ತೂತುಕುಡಿ ಡಿಸ್ಟಿಕಲ್ಲಿರುವಂಥ ಕೆಂಪು ಮರುಭೂಮಿ. ಇದನ್ನು ಕೆಂಪು ಮರುಭೂಮಿ ಅಂತಾರೆ ಈ ಜಾಗನ. ಇದು ತೂತುಕುಡಿ ಜಿಲ್ಲೆಯ ತೆರಿಕಾಡು ಅನ್ನೋ ಒಂದು ಗ್ರಾಮ. ಇಲ್ಲಿ ಎಲ್ಲ ಕಡೆನೂ ಕೆಂಪು ಮಣ್ಣು, ತುಂಬ ಕೆಂಪಾಗಿರುತ್ತೆ ಇಲ್ಲಿ ಮಣ್ಣು. ಅದಕ್ಕೋಸ್ಕರ ಇದನ್ನು ಕೆಂಪು ಮರುಭೂಮಿ ಅಂತಾರೆ. ಇಲ್ಲಿ ಪ್ರತ್ಯೇಕವಾಗಿ ಅಲ್ಲಿನ ಕೆಲವು ಕಳ್ಳಿ ಗಿಡಗಳು ಮತ್ತು ತಾಳೆ ಮರಗಳು, ಕಳ್ಳಿ ಗಿಡಗಳು ಆ ಥರದ್ದು ಮಾತ್ರ ಇಲ್ಲಿ ಬೆಳೆಯುತ್ತೆ. ಬೇರೆ ಥರದ ಮರ ಗಿಡಗಳು ಇಲ್ಲಿ ಬೆಳೆಯೋದು ಕಡಿಮೆ ಅಂತೆ. ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ತಾಳೆ ಮರ ಮತ್ತು ಆ ಥರದ ಕಳ್ಳಿ ಗಿಡಗಳೇ ಜಾಸ್ತಿ. ಕೆಲವೊಂದು ಕಡೆ ಹುಣಸೆ ಮರನೂ ಇದೆ. ಈ ಥರದ ಕಳ್ಳಿಗಳಿದೆ ಇಲ್ಲಿ ಜಾಸ್ತಿಯಾಗಿ ಬೆಳೆಯೋದು. ಮರುಭೂಮಿಲೆಲ್ಲ ಬೆಳೆಯುತ್ತಲ್ಲ ಕಳ್ಳಿಗಳು, ಅದೇ ಥರ ಇಲ್ಲೂ ಕಳ್ಳಿಗಳೇ ಜಾಸ್ತಿ ಇದೆ. ಹಂಗೆ ಬಂದು ಒಂದು ಕಾಡೊಳಗಡೆ ತಲುಪಿದ್ದೀನಿ. ಆ ಕಡೆ ರೋಡು ಇಲ್ಲ, ಏನೂ ಇಲ್ಲ. ದೊಡ್ಡದಾದ ಮರ ಒಂದಿದೆ. ಹಂಗೆ ಕಾಡು ಎಲ್ಲ ಸುತ್ತಾಕೊಂಡು ಒಂದು ಹಳ್ಳಿಗೆ ಬಂದಿದ್ದೀನಿ ಇವಾಗ. ಹೊಟ್ಟೆ ಹಸಿತಾ ಇದೆ, ಊಟ ಮಾಡೋಣ ಅಂತ. ಈ ಹಳ್ಳಿಲಿ ಇದೊಂದೇ ಸಣ್ಣದಾದ ಹೋಟೆಲ್ ಇರೋದು. ಏನಾದರೂ ಇದೆಯಾ ನೋಡೋಣ. கொஞ்சம் போதும். இது மட்டும் போதும்.
ನೋಡಿ ಎಲ್ಲೆಡೆ ಹಸಿರು ಹಸಿರು ಬಾಳೆ ಗಿಡ, ಆಮೇಲೆ ಗದ್ದೆ ಮಧ್ಯ ರೋಡು ನೋಡೋಕ್ಕೇನೆ ಖುಷಿ ಆಗುತ್ತೆ. കാണേണ്ട കാഴ്ചയല്ല. ಒಂದ್ ಕಡೆ ನದಿ, ಇನ್ನೊಂದ್ ಕಡೆ ಹೊಲ ಹೆಂಗಿದೆ ನೋಡಿ. ಇದನ್ನ ನೋಡೋಕೆ ಎಷ್ಟೊಂದು ಖುಷಿ ಆಗುತ್ತಲ್ಲ. ಆದರೆ ರೈತರು ಇದನ್ನು ಬೆಳೆಯೋಕೆ ಎಷ್ಟೊಂದು ಕಷ್ಟಪಟ್ಟಿರ್ತಾರೆ ಅನ್ನೋದನ್ನು ನಾವು ಯಾವಾಗ ನೆನಪಿಸ್ಕೋಬೇಕಾಗುತ್ತೆ. ಯಾವುದೇ ಕೃಷಿ ಆದ್ರೂ ರೈತರು ಉಳುಮೆ ಮಾಡಿ ಬಿತ್ತನೆ ಮಾಡಿ ಬೆಳೆಗಳನ್ನು ಬೆಳೆದಿಲ್ಲ ಅಂದರೆ ಆಮೇಲೆ ನಮಗೆ ತಿನ್ನೋಕೇನೂ ಇರಲ್ಲ. ಒಂದು ಪೆಟ್ರೋಲ್ ಪಂಪ್ ಹತ್ರ ಬಂದಿದ್ದೀನಿ ಇವಾಗ. ಅಲ್ಲಿ ಮ್ಯಾನೇಜರ್ ಇರೋದು ಮೇಡಮ್ ಅವರು. ಮೇಡಮ್ ಹತ್ರ ಕೇಳಿದೆ ಟೆಂಟ್ ಹಾಕ್ಬೋದು ಅಂತ ನೈಟಲ್ಲಿ. ಸರಿ ಹಾಕೋ ಅಂದರು. ನಿನ್ನೆ ರಾತ್ರಿ ನನ್ನ ಸೈಕಲ್ ಮುಂದಿನ ಟೈರು ಪಂಚರ್ ಆಗೋಯ್ತು. ಎಲ್ಲ ಕಡೆ ನೋಡಿದೆ ಎಲ್ಲಾದರೂ ಪಂಚರ್ ಶಾಪ್ ಇದೆ ಅಂತ, ಎಲ್ಲೂ ಸಿಕ್ಕಿಲ್ಲ. ಅದಕ್ಕೆ ಇವತ್ತು ಬೆಳಿಗ್ಗೆ ಒಂದು ಪಂಚರ್ ಶಾಪ್ ಹತ್ರ ಬಂದಿದ್ದೀನಿ. ಇಲ್ಲಿ ಕಾಡೊಳಗೆ ಬಂದಿದ್ದೀನಿ. ನೋಡಿದ್ರೆ ಇಲ್ಲೊಂದು ಸಣ್ಣ ದೇವಸ್ಥಾನ ಇದೆ. ಸುತ್ತಲೂ ಕಾಡು. ಆ ಕಡೆ ಈ ಕಡೆ ಎಲ್ಲಿ ನೋಡಿದ್ರೂ ಕಾಡೇನ. ಆ ಕಡೆ ದಾರಿನೇ ಇಲ್ಲ. ಆ ಕಡೆ ನೋಡಿದ್ರೆ ಒಂದು ಸಣ್ಣದಾದೊಂದು ಹೊಲ ಇದೆ. ರೋಡ್ ಕೂಡ ಇಲ್ಲಿಗೆ ಲಾಸ್ಟು. ಈ ಕಡೆಯಿಂದ ಆ ಕಡೆ ಎಲ್ಲೂ ಹೋಗೋಕ್ಕಾಗಲ್ಲ. ಫುಲ್ಲು ಕಾಡು ನೋಡಿ. ಸುತ್ತಲೂ ಕಾಡೇ ಇರೋದು. ಅದ್ರ ಮಧ್ಯೆ ಒಂದು ಸಣ್ಣ ದೇವಸ್ಥಾನ ನೋಡಿ. ಎಷ್ಟೊಂದು ಸುಂದರ ಅಲ್ವಾ, ಬ್ಯೂಟಿಫುಲ್. ನೋಡೋಕ್ಕೆ ಎಷ್ಟೊಂದು ಖುಷಿ ಆಗುತ್ತೆ. ಎಲ್ಲ ಹಚ್ಚ ಹಸಿರು ಕಾಣಿಸ್ತಾ ಇದೆಯಾ? ಒಳ್ಳೆ ಗಾಳಿ, ತಂಪು ತಂಪು ನೋಡಿ. ಕಾಣಿಸ್ತಾ ಇದೆ ತಾನೆ? ಗ್ರೀನ್ಲ್ಯಾಂಡ್. ಮಧ್ಯಾಹ್ನ ಆಗೋಯ್ತು, ಹೊಟ್ಟೆ ಬೇರೆ ಹಸಿತಾ ಇದೆ ಅಂತ ಇಲ್ಲಿ ಬಂದು ಏನಾದರೂ ಇದೆಯಾ ಅಂತ ಕೇಳಿದೆ. ಅಲ್ಲಿ ಅಂಗಡಿಲಿ ಒಬ್ರು ಅಮ್ಮ ಇದ್ರು. ಕುಡಿಯೋಕ್ಕೆ ಬೇಕಾದರೆ ಏನಾದರೂ ಸಿಗುತ್ತೆ, ಊಟ ಆ ಥರದ್ದು ಏನಿಲ್ಲ. ಆಮೇಲೆ ಬಾಳೆಹಣ್ಣು ಬಿಸ್ಕೆಟ್ ಎಲ್ಲ ಇದೆ ಅಂದರು. கீழே விழுந்து விட்டது. பரவாயில்ல, அதே எடுங்க. இது உழுந்தது எது? இது வெடிச்சிட்டுல வேண்டாம். சாப்பிட்டேன்.
ಈ ಅಂಗಡಿಲಿರೋ ಅಮ್ಮ ನನಗೆ ಊಟ ಬಡಿಸ್ತಾ ಇದ್ದಾರೆ. ಬೇಡ ಬೇಡ ಅಂದರೆ ಬಿಡ್ತಾ ಇಲ್ಲ, ಊಟ ಮಾಡ್ಕೊಂಡು ಹೋಗು ಅಂತಿದ್ದಾರೆ. ಅದಕ್ಕೋಸ್ಕರ ನೋಡಿ, ಊಟ ಮಾಡ್ಕೊಂಡು ಹೋಗ್ಲೇಬೇಕು ಅಂತಿದ್ದಾರೆ. ಹಾಗೆ ಪಕ್ಕದಲ್ಲಿರೋ ದೇವಸ್ಥಾನದಿಂದ ಪಾಯಸ ಸಿಕ್ತು, ಅದನ್ನು ತಿಂದು ನೋಡೋಣ. ಹಾಗೆ ಅಮ್ಮ ಊಟ, ಬೇಳೆ ಸಾರು, ಆಮೇಲೆ ಮೊಸರು ಎಲ್ಲ ಕೊಟ್ಟರು. ಪಕ್ಕದ ದೇವಸ್ಥಾನದಿಂದ ಪಾಯಸನೂ ಸಿಕ್ತು. ಇಲ್ಲಿ ನೋಡಿ, ಏನಂತ ಗೊತ್ತಿಲ್ಲ, ಎಲ್ಲ ಕಡೆನೂ ಇದೇನೆ ನೋಡಿ, ಫುಲ್ ಇದೆ. ಯಾರಾದರೂ ಸಿಕ್ಕಿದ್ರೆ ಕೇಳ್ಬೋದಿತ್ತು ಏನಂತ. ಇದು ಯಾರು ಇಲ್ಲ ಇಲ್ಲಿ. ஆணையாளர் காலூர்பட்டினம் நகராட்சி. காலூர்பட்டினம் நகராட்சி பொதுமக்களுக்கு பேருந்து வருகின்ற காலூர்பட்டினம் நகராட்சிக்கு 2024 2025 ஆண்டிற்கு செலுத்த வேண்டிய பேர் என்ன? அஸ்ரப். அஸ்ரப். எத்தனை நாள் படிக்கிறா? ஃபோர்த்து. இவன் என் ஃப்ரெண்டு. இதெல்லாம் என் என்னோட பேரு? ஃப்ரெண்டு. உமர் இஷ்பாக். வந்து சாலி. ஒரே கிளாஸா நீங்க எல்லாமே? இல்ல இவன் வந்து சிக்ஸ்த்து. இவன் பேல்ஸ், நான் கமலாவதி, இவன் கமலாவதி செக்ஷன். நான் 2 பேரும் ஒரே கிளாஸ். அப்படியா? சரி சரி, வரேன், பை. எல்லார்கிட்ட சப்ஸ்கிரைப் பண்ண சொல்லுங்க. சத்தமா சப்ஸ்கிரைப் பண்ண சொல்லுங்க. சப்ஸ்கிரைப் பண்ணுங்க, லைக் பண்ணுங்க, ஷேர் பண்ணுங்க. தேங்க்யூ. ತೂತುಕುಡಿ ಜಿಲ್ಲೆಯಲ್ಲಿ ಈ ಥರದ ತುಂಬ ಫ್ಯಾಕ್ಟ್ರಿಗಳಿದೆ ನೋಡಿ, ಎಲ್ಲ ಕಡೆನೂ ಇದೇ ಥರ ಫ್ಯಾಕ್ಟ್ರಿಗಳಿದೆ. ನೀವು ಇವಾಗ ಆಕಾಶದಲ್ಲಿ ನೋಡ್ತಾ ಇರೋದು ಮೋಡಗಳಲ್ಲ, ಇದು ಫ್ಯಾಕ್ಟ್ರಿಯಿಂದ ಹೊರಬರುವಂಥ ಹೊಗೆ. ನೋಡಿದರೆ ಗೊತ್ತಾಗುತ್ತೆ ಇವಾಗ ನಿಮಗೆ ಎಷ್ಟೊಂದು ಹೊಗೆ ಫ್ಯಾಕ್ಟ್ರಿಯಿಂದ ಹೊರಬರುತ್ತೆ ಅಂತ. ನೋಡಿ, ಎಲ್ಲ ಕಡೆ ಇದೆ, ಮೋಡಗಳ ಥರ ಕಾಣಿಸುತ್ತೆ ನೋಡಿದರೆ. ನಾನು ತೂತುಕುಡಿ ಹಂಗೆ ಬಂದುಬಿಟ್ಟು ಒಂದು ಪೆಟ್ರೋಲ್ ಪಂಪ್ ಹತ್ರ ಇದ್ದೀನಿ. ಇವಾಗ ಇವತ್ತು ನೈಟ್ ಇಲ್ಲಿ ತಂಗಬೇಕು ಅಂದ್ಕೊಂಡಿದ್ದೀನಿ. ಪರ್ಮಿಷನ್ ಕೇಳಿದೆ, ಓಕೆ ಅಂದರು. ಪೆಟ್ರೋಲ್ ಪಂಪ್ ಮುಂದ್ಗಡೆ ಒಂದಿದೆ ನೋಡಿ, ತೋರಿಸ್ತೇನೆ ನಿಮಗೆ ಅದು ಏನಂತ. ಇದೇನೆ ಅದು ಏನಂತ ಗೊತ್ತಾಯ್ತಾ? ನಿನ್ನೆ ನಾನು
ತೋರಿಸ್ಬಿಟ್ಟು ಹೇಳಿದ್ದೆ. ಇದು ಯಾರ ಹತ್ರ ಅದಕ್ಕೆ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಇವಾಗ ಅಲ್ಲಿ ಪೆಟ್ರೋಲ್ ಪಂಪ್ ಹತ್ರ ಕೇಳಿದೆ. ಅವ್ರು ಹೇಳಿದ್ರು ಉಪ್ಪು ತಯಾರಿಸೋದಂತ. ಇಲ್ಲಿ ನಾವು ತಿನ್ನೋ ಉಪ್ಪು ಹೆಂಗೆ ತಯಾರಿಸ್ತಾರಂತ ನೋಡಿ. ಯಾವತ್ತಾದ್ರೂ ನೋಡಿದ್ದೀರಾ ಉಪ್ಪು ಹೆಂಗೆ ತಯಾರಿಸ್ತಾರಂತ? ಅದೇ ಥರ ಇಲ್ಲಿ ಟ್ಯಾಪಲ್ಲಿ ಬರೋ ನೀರು ಕೂಡ ಬಾಯಲ್ಲಿ ಇಡೋಕ್ಕಾಗಲ್ಲ, ಅಷ್ಟೊಂದು ಉಪ್ಪಿದೆ. ಅಂದರೆ ಸಮುದ್ರದ ನೀರು ಹೆಂಗೆ ಬಾಯಿಗೆ ಹಾಕ್ಕೊಂಡ್ರೆ ಎಷ್ಟು ಉಪ್ಪು ಇರುತ್ತೋ ಅಷ್ಟೊಂದು ಉಪ್ಪು ಟ್ಯಾಪಲ್ ನೀರು, ಟ್ಯಾಪ್ ನೀರು ಎಲ್ಲ. ನೋಡ್ತಾ ಇದ್ದೀರಲ್ಲ ಹಿಂದ್ಗಡೆ ಇರೋದು ಅದೇನೆ ಉಪ್ಪು ತಯಾರಿಸೋದು. ನೀವು ಉಪ್ಪು ತಿಂದಿರ್ತೀರಾ, ಆದರೆ ಹೇಗೆ ತಯಾರಿಸ್ತೀರ ಅಂತ ನೋಡಿರಲ್ಲ. ನಾನು ಹಿಂದ್ಗಡೆ ಇರೋದೆಲ್ಲ ಉಪ್ಪು ಮೇಕಿಂಗ್. ಈ ಪೆಟ್ರೋಲ್ ಪಂಪಲ್ಲಿ ನನಗೊಬ್ಬ ಹೊಸ ಸ್ನೇಹಿತ ಸಿಗ್ತಾ ನೋಡಿ. ಇದೆಲ್ಲಿದ್ದು ಓನರು ಎಲ್ಲೋದ ಬಂದ. ಇವನ ಊರು ಬಿಹಾರ ಅಂತೆ. ಇಲ್ಲಿ 1 ತಿಂಗಳಾಯ್ತಂತೆ ಕೆಲ್ಸಕ್ಕೆ ಸೇರಿಕೊಂಡು. ನೆನ್ನೆ ರಾತ್ರಿ ಊಟ ಎಲ್ಲ ತೆಗೆದುಕೊಟ್ಟ. ನನಗೆ ಬೇಡ ಅಂದ್ರೂ ಬಿಟ್ಟಿಲ್ಲ. ನನ್ನ ಲೆಕ್ಕದಲ್ಲಿ ಇವತ್ತು ನಿನಗೆ ಪಾರ್ಟಿ ಅಂದ್ಬಿಟ್ಟು ಊಟ ಎಲ್ಲ ತೆಗೆದುಕೊಟ್ಟ. अच्छा रहना में डालेगा, वीडियो करेगा। हाय गाइस, कैसे हो आप सनी? यहाँ देखो टमनलाल और तुतुकुड़ी में है, ये घूरने के लिए आया है। हम भी घूरने का मूड कर रहा है। वैसे ಇದೇನಂತ ಗೊತ್ತಾಯ್ತಾ? ತಾಳೆ ಮರಗಳ ರಾಶಿ ನೋಡಿ. ಎಷ್ಟೊಂದು ತಾಳೆ ಮರಗಳಂತ. ಈ ಕಡೆ ಆ ಕಡೆ ಎಲ್ಲ ಕಡೆನೂ ತಾಳೆ ಮರನೇ. ಎಷ್ಟು ದೊಡ್ಡ ತೋಟ ಅಂದರೆ ನಮ್ಮೂರಲ್ಲೆಲ್ಲ ತೆಂಗಿನ ತೋಟ ಕೂಡ ಇಷ್ಟು ದೊಡ್ಡದಿರಲ್ಲ, ಅಷ್ಟೊಂದಿದೆ. ರೋಡಿನ 2 ಭಾಗದಲ್ಲ, ಆ ಕಡೆ ಈ ಕಡೆ 2 ಕಡೆನೂ ತಾಳೆ ಮರ. ಎಲ್ಲೋನು ತಾಳೆ ಮರ, ಎಲ್ಲೆಲ್ಲೂ ತಾಳೆ ಮರ. ನೋಡಿ ಇನ್ನು ಮುಗಿತಾನೆ ಇಲ್ಲ ಎಲ್ಲೋನು. ತೂತುಕುಡಿ ಡಿಸ್ಟಿಕ್ ಇಲ್ಲಿಗೆ ಮುಗಿತಾ ಇದೆ. ಆ ಕಡೆ ಇರೋದು ರಾಮನಾಥಪುರಂ ಡಿಸ್ಟಿಕ್ಕು, ಈ ಕಡೆ ಇರೋದು ತೂತುಕುಡಿ ಡಿಸ್ಟಿಕ್ಕು. ಇದೆಲ್ಲಿಂದು ಚೆಕ್ ಪೋಸ್ಟ್. ಮತ್ತೆ ಹೊಸ ವಿಡಿಯೋದ ಜೊತೆ ಬರ್ತೀನಿ. ಅದುವರೆಗೂ ಬಾಯ್.